ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬೇಬಿ ಕುಚ್ಚು ಹಾಕೋದು ಹೇಗೆ ಅಂತ ನೋಡೋಣ. ನಾನು 2 ಇಯರ್ಸ್ ಬ್ಯಾಕೇನೆ ಬೇಬಿ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸಿದ್ದೆ. ಆವಾಗ ಸಬ್ಸ್ಕ್ರೈಬರ್ಸ್ ಸ್ವಲ್ಪ ಕಡಿಮೆ ಜನ ಇದ್ದರು. ಹಾಗಾಗಿ ಈಗ ಬಂದಿರುವಂಥ ಸಬ್ಸ್ಕ್ರೈಬರ್ಸ್ಗಾಗಿರ್ಬೋದು ಅಥವಾ ಹೊಸದಾಗಿ ಕಲಿಯುವಂಥವ್ರಿಗಾಗಿರ್ಬೋದು ಸುಲಭವಾಗಿ ಬೇಬಿ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಹಾಕೋದು ಹೇಗೆ ಅಂತ ನೋಡೋಣ. ಹಾಗೆ ಬೇಬಿ ಕುಚ್ಚು ಹಾಕಲಿಕ್ಕೆ ಏನೆಲ್ಲ ಬೇಕು ಅನ್ನೋದನ್ನು ಸಹ ತಿಳ್ಕೊಳ್ಳೋಣ. ಕೆಲವೊಂದು ಟಿಪ್ಸ್ನ ಜೊತೆಲಿ ಇವತ್ತು ನಾನು ಬೇಬಿ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ. ಹಾಗೆ ನೋಡಿ, ಮೊದಲನೇದಾಗಿ ನಮಗೆ ನಾನಿವತ್ತು ಹಾಕ್ತಾ ಇರುವಂಥ ಬೇಬಿ ಕುಚ್ಚಿನ ಈ ಸ್ಯಾರಿಗೆ ಹಾಕ್ತಾ ಇದ್ದೀನಿ. ರೆಡ್ ಆ್ಯಂಡ್ ಗೋಲ್ಡಲ್ಲಿದೆ. ಸಾಮಾನ್ಯವಾಗಿ ಯಾವುದೇ ಸ್ಯಾರಿ ಆಗಲಿ 2 ಕಲರಲ್ಲಿ ಬರುತ್ತೆ. ಅಕಸ್ಮಾತ್ ಏನಾದರೂ ಸೆಲ್ಫ್ ಕಲರಲ್ಲಿದ್ದರೆ ಅದೊಂದೇ ಕಲರ್ನ ಯೂಸ್ ಮಾಡಿಕೊಂಡು ನಾವು ಕುಚ್ಚನ್ನು ಕಟ್ಟಬೇಕಾಗುತ್ತೆ. ಆದರೆ ಇವತ್ತು ನಾನು ಯೂಸ್ ಮಾಡ್ತಾ ಇರೋದು ಗೋಲ್ಡ್ ಮತ್ತು ರೆಡ್. ಬಾರ್ಡರ್ ಎಲ್ಲ ಫುಲ್ಲು ಗೋಲ್ಡಲ್ಲಿದೆ. ಸೊ ಹಾಗಾಗಿ ಗೋಲ್ಡ್ ಮತ್ತು ರೆಡ್ ಕಲರಲ್ಲಿ 2 ಕಲರ್ ಕುಚ್ಚನ್ನು ಸಹ ನಾನು ಕಟ್ತಾ ಇದ್ದೀನಿ. ಮೇನ್ ನಮಗೆ ದಾರ ತುಂಬಾ ಮುಖ್ಯ ಆಗುತ್ತೆ ನೋಡಿ. ಗೋಲ್ಡ್ ಮತ್ತು ರೆಡ್ ಎರಡನ್ನೂ ತೊಗೊಂಡಿದ್ದೀನಿ. ದಾರ ಏನಪ್ಪ ಅಂತಂದರೆ ನಾನು ಯೂಸ್ ಮಾಡ್ತಾ ಇರೋದು ಬುಲೆಟನ್ನು ತೊಗೊಂಡಿದ್ದೀನಿ, ಮಾಡ್ಕೊಳ್ಳಿ. ಹಾಗೆ ನೋಡಿ, ಈ ಮೇಲ್ಗಡೆ ಒಂದು ರ್ಯಾಪರ್ ಇರುತ್ತಲ್ಲ, ಆ ರ್ಯಾಪರ್ನ ತೆಗೆದುಬಿಟ್ಟು ನಾವು ಈ ರೀತಿ ಇಲ್ಲಿ ಒಳಗಡೆ ಹೋಲ್ ಇರುತ್ತಲ್ವ, ಇದ್ರೊಳಗಡೆ ಹಾಕಿ ಇಟ್ಕೊಳ್ಳೋದ್ರಿಂದ ಮತ್ತೆ ನಮಗೆ ಇದೇ ಥ್ರೆಡ್ ಮತ್ತೆ ಇನ್ನೊಂದು ಸಾರಿ ಬೇಕು ಅಂದರೆ ಸ್ವಲ್ಪ ದಾರ ಉಳಿದಾಗ ಸೇಮ್ ಕಲರ್ ಇನ್ನೊಂದು ಸ್ಯಾರಿಗೆ ಏನಾದರೂ ಹಾಕೋ ಟೈಮಲ್ಲಿ ಸೇಮ್ ಕಲರ್ ಥ್ರೆಡ್ ಬೇಕು ಅಂದಾಗ ನಾವು ಇದನ್ನು ಈ ರೀತಿಯಾಗಿ ತೆಗೆದುಬಿಟ್ಟು ನೋಡಿ, ಇಲ್ಲಿ ಮೇಲ್ಗಡೆ ಒಂದು ನಂಬರ್ ಇರುತ್ತೆ, ಮೆನ್ಷನ್ ಮಾಡಿರ್ತಾರೆ ಇಲ್ಲಿ ಮೇಲ್ಗಡೆ. ಆ ಈ ರ್ಯಾಪರ್ನ ತೊಗೊಂಡೋಗಿ ನಮಗೆ ಈ ಕಲರ್ ಥ್ರೆಡ್ ಕೊಡಿ ಅಂದರೆ ಸಾಕು. ನಾವು ಸ್ಯಾರಿ ಇಟ್ಕೊಂಡು ಹೋಗೋ ಅವಶ್ಯಕತೆನೇ ಇಲ್ಲ, ಯಾವುದೇ ರೀತಿ ಇಟ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಜಸ್ಟ್ ಈ ರ್ಯಾಪರ್ನ ಇಟ್ಕೊಂಡು ಹೋದರೆ ಸಾಕು, ಆರಾಮಾಗಿ ಥ್ರೆಡ್ ಕೊಡ್ತಾರೆ. ಸೊ ಇದನ್ನು ನೀವು ಫಾಲೋ ಮಾಡ್ಕೊಳ್ಳಿ. ಈಗಷ್ಟೇ ಕಲಿತಾ ಇರೋರಿಗೆ ತುಂಬಾ ಯೂಸ್ ಆಗುತ್ತೆ. ಹಾಗೆ ನಾವು ಫಸ್ಟೇ ನಾವು ಎಲ್ಲ ಕಲರ್ಸು ಸ್ಯಾರಿ ಥ್ರೆಡ್ಗಳನ್ನ ತಂದು ಇಟ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಜಸ್ಟ್ ನಮಗೆ ಯಾವ ಕಲರ್ ಸ್ಯಾರಿ ಇದೆ ಸ್ಟಾರ್ಟಿಂಗಲ್ಲೇ ಹಾಕ್ತಾ ಇದ್ದೀರಾ ಅನ್ನೋದಾದರೆ ಯಾವ ಕಲರ್ ಸ್ಯಾರೀಸ್ ಇದೆ ಆ ಒಂದಿಷ್ಟು ಕಲರ್ಸನ್ನು ನೀವು ರೆಗ್ಯುಲರಾಗಿ ಇರುವಂಥ ಕಲರ್ಸನ್ನು ಥ್ರೆಡ್ಡನ್ನು ತಂದುಕೊಂಡ್ರೆ ಸಾಕಾಗುತ್ತೆ. ಹಾಗೆ ನೋಡಿ, ಮತ್ತೆ ಜರಿ ಥ್ರೆಡ್ ಬಗ್ಗೆ ಏನು ಹೇಳಬೇಕಪ್ಪ ಅಂತಂದರೆ, ಜರಿ ಥ್ರೆಡ್ ಒಳಗೆ ಈ ರೀತಿ ಗೋಲ್ಡ್ ಮತ್ತು ತುಂಬ ಕಲರ್ಸ್ ಬರುತ್ತೆ. ಕಾಪರ್ ಬರುತ್ತೆ, ಸಿಲ್ವರ್ ಬರುತ್ತೆ, ಡಲ್ ಗೋಲ್ಡ್ ಬರುತ್ತೆ. ನಿಮಗೆ ಸ್ಯಾರಿಯಲ್ಲಿ ಯಾವ ಕಲರ್ ಥ್ರೆಡ್ ಇದೆ ಜರಿ ಇದೆನೋ ಅದನ್ನು ನೋಡಿಕೊಂಡು ನೀವು ಜರಿ ಥ್ರೆಡನ್ನು ಹಾಕಬೇಕಾಗುತ್ತೆ. ಹಾಗೆ ಒಳಗಡೆ ನಿಮಗೆ ಜರಿ ಥ್ರೆಡ್ ಒಳಗಡೆ ವೈಯರ್ ಥರ ಏನಾದ್ರು ಇದ್ದರೆ ಅದನ್ನು ಯೂಸ್ ಮಾಡಬೇಡಿ. ಅದನ್ನು ಯೂಸ್ ಮಾಡೋದ್ರಿಂದ ಕುಚ್ಚು ಬೇಗನೆ ಬಿಚ್ಕೊಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದನ್ನು ತಗೋಬೇಡಿ. ಒಳಗಡೆ ಕಾಟನ್ ಥ್ರೆಡ್ ಇರುತ್ತೆ ನೋಡಿ, ಈ ರೀತಿಯಾಗಿ ಅದನ್ನು ಮಾತ್ರ ನೀವು ತೊಗೊಂಡು ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕುಚ್ಚು ಹಾಕಲಿಕ್ಕೆ ಈಸಿಯಾಗಿ ಆಗಿಬಿಡುತ್ತೆ. ಅದಾದಮೇಲೆ ನಮಗೆ ಬೇಕಾಗಿರೋದು ಗಮ್ಮು ಇದೇ ಬೇಕು ಅಂತ ಏನಿಲ್ಲ. ಜಸ್ಟ್ ನಮಗೆ ಥ್ರೆಡ್ಡನ್ನು ಸುತ್ತಕೊಂಡಾದಮೇಲೆ ಹಚ್ಕೊಳೋದಕ್ಕೆ ಬೇಕಾಗಿರೋದ್ರಿಂದ ಮನೇಲಿರೋಂಥ ಯಾವುದೇ ಗಮ್ ಆಗಿರ್ಬೋದು ಅಥವಾ ರೈಸ್ ಏನಾದರೂ ಮಾಡಿದರೆ ಅದನ್ನು ಸ್ವಲ್ಪ ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ಈ ರೀತಿ ಹಚ್ಕೊಂಡ್ರೂ ಸಾಕಾಗುತ್ತೆ. ಅದನ್ನು ಸಹ ಮಾಡ್ಕೋಬೋದು. ಗಮ್ಮೇ ಬೇಕು ಅಂತಲೂ ಏನೂ ಇಲ್ಲ, ಅಥವಾ ಫೆವಿಕಲ್ ಗಮ್ ಅಥವಾ ಫ್ಯಾಬ್ರಿಕ್ ಗಮ್ಮೇ ಬೇಕು ಅಂತಲೂ ಏನೂ ಇಲ್ಲ. ನಿಮಗೆ ಯಾವ್ದು ಬೇಕು, ಯಾವುದಿದೆನೋ ಅವೈಲಬಲ್ ಇದೆನೋ ಅದನ್ನು ಯೂಸ್ ಮಾಡಿಕೊಂಡ್ರೆ ಆಯಿತು. ಅದಾದಮೇಲೆ ಈ ರೀತಿ ಒಂದು ಕಟರನ್ನು ಬೇಕಾಗುತ್ತೆ. ಕಟರ್ ಇಲ್ಲ ಅಂದರೆ ಸೀಸರ್ನೇ ಯೂಸ್ ಮಾಡ್ಬೋದು. ಆದರೆ ಕಟರ್ ಯೂಸ್ ಮಾಡೋದ್ರಿಂದ ಕುಚ್ಚು ತುಂಬ ಚೆನ್ನಾಗಿ ನೀಟಾಗಿ ಟ್ರಿಮ್ ಆಗಿ ಬರುತ್ತೆ. ಟ್ರಿಮ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಮತ್ತು ನೀಟಾಗಿ ಶೇಪಲ್ಲಿ ಬರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಅದಾದಮೇಲೆ 2 ಬಿಗ್ಗೈ ನೀಡಲ್ ಬೇಕಾಗುತ್ತೆ ನೋಡಿ. ಸ್ವಲ್ಪ ಬಿಗ್ಗೈ ನೀಡಲ್ ಅಂತಂದರೆ ದೊಡ್ಡ ಹೋಲಿರುವಂತಹ ನೀಡಲ್ ಅಂತ ಅಷ್ಟೇ. ಈ ರೀತಿ ದೊಡ್ಡ ಬಿಗ್ಗೈ ನೀಡಲ್ನ ತೊಗೊಳೋದ್ರಿಂದ ನಾವು 80 ಎಳೆ 100 ಎಳೆವರೆಗೂ ದಾರನ ಸುತ್ಕೊಂಡ್ಬಿಟ್ಟು ಇದರೊಳಗಡೆ ಹಾಕ್ಕೊಳೋದಕ್ಕೆ ಸುಲಭ ಆಗುತ್ತೆ. ಈ ಹೋಲ್ ಏನಾದರೂ ಇದೆ ಅಲ್ವಾ, ಅದು ಚಿಕ್ಕದಾಗಿದ್ದರೆ ಅದರೊಳಗಡೆ ನಮಗೆ ಜಾಸ್ತಿ ಥ್ರೆಡ್ ಹಾಕ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಈ ರೀತಿ ಬಿಗ್ಗೈ ನೀಡಲನ್ನೇ ತೊಗೊಳ್ಳಿ. 2 ಬಿಗ್ಗೈ ನೀಡಲ್ ಇದ್ದರೆ ಸಾಕಾಗುತ್ತೆ. ಆರಾಮಾಗಿ ಯಾವುದೇ ರೀತಿಯಾಗಿರುವಂಥ ಬೇಬಿ ಕುಚ್ಚಾಗಲಿ ಕಟ್ಕೊಂಡ್ಬಿಡ್ಬೋದು. ನಾನು ತೋರಿಸ್ತಾ ಇರೋ ಇವತ್ತು ಬೇಬಿ ಕುಚ್ಚು ಏನಪ್ಪ ಅಂತಂದರೆ ಯಾವುದೇ ರೀತಿ ಎಮ್ಮಿಂಗ್ ನೀಡಲ್ನ ನಾವು ಯೂಸ್ ಮಾಡ್ತಾ ಇಲ್ಲ. ತುಂಬ ಸುಲಭವಾಗಿ ಈಸಿಯಾಗಿ ಕ್ವಿಕ್ಕಾಗಿ ಮುಗಿಸ್ಕೊಂಡ್ಬಿಡ್ಬೋದು. ಬನ್ನಿ ಆಗಿದ್ದರೆ ಹಾಕೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ದಾರ ಸುತ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನು ಆಲ್ರೆಡಿ ಸುಮಾರು ವೀಡಿಯೋದಲ್ಲಿ ಬೇಬಿ ಕುಚ್ಚು ಹಾಕೋದಕ್ಕೆ ನಾನು ಟೇಬಲ್ಗೆ ಆಗಿರ್ಬೋದು ಅಥವಾ ಕಾಟಿನ್ ಕಾಲ್ ಇರುತ್ತಲ್ವ ಅದಕ್ಕೂ ಆಗಿರ್ಬೋದು ದಾರ ಸುತ್ತೋದು ಹೇಗೆ ಅಂತ ತೋರಿಸಿದ್ದೀನಿ. ಅಲ್ಲಿ ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂತಂದರೆ ಆಲ್ರೆಡಿ ಅಲ್ಲಿ ಹೋಗಿ ವೀಡಿಯೋನ ಚೆಕ್ ಮಾಡ್ಕೊಳ್ಳಿ. ಹಾಗೆ ನಾನು ಇವತ್ತು ಆಲ್ರೆಡಿ ದಾರನ ಸುತ್ತಿ ಇಟ್ಕೊಂಡಿದ್ದೀನಿ. ನಿಮಗೆ ಒಂದು ಸಿಂಪಲ್ ಆಗಿ ಒಂದು ಐಡಿಯಾಗೋಸ್ಕರ ತೋರಿಸ್ತಾ ಇದ್ದೀನಿ, ಒಂದು ಕಾರ್ಡ್ಬೋರ್ಡ್ಗೆ ದಾರ ಸುತ್ಕೊಳ್ಳೋದು ಹೇಗೆ ಅಂತ. ಅದಾದಮೇಲೆ ನೋಡಿ, ದಾರ ಸುತ್ಕೊಳ್ಳೋದಾದ್ಮೇಲೆ ನಾವು ಐರನ್ ಮಾಡ್ಕೊತೀವಲ್ಲ, ಐರನ್ನ ಮಾಡ್ಕೊಳಕ್ಕಾಗಲಿಲ್ಲ ಅಂತಂದರೆ
ಕರೆಂಟ್ ಇಲ್ಲ, ಐರನ್ ಬಾಕ್ಸ್ ಇಲ್ಲ, ಅಥವಾ ಇದು ಏರ್ ಸ್ಟ್ರೈಟ್ನರು ಸಹ ಇಲ್ಲ ಅಂತಂದಾಗ ನಾವು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಬನ್ನಿ ಆಗಿದ್ರೆ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಯಾವುದಾದ್ರೂ ಒಂದು ಕಾರ್ಡ್ಬೋರ್ಡ್ ಅಥವಾ ಥ್ರೆಡ್ ಬಾಕ್ಸ್ ಇರುತ್ತಲ್ವ ಉದ್ದದ್ದು, ಅದರಲ್ಲೂ ಸಹ ನಾವು ಥ್ರೆಡನ್ನು ಸುತ್ಕೋಬೋದು. ಜಸ್ಟ್ ಈ ರೀತಿಯಾಗಿ ಇಟ್ಕೋಬೇಕು. ನೋಡಿ, ಈ ಒಂದು ತುದಿ ಇರುತ್ತಲ್ವ, ತುದಿಯನ್ನು ಈ ರೀತಿ ಇಟ್ಕೊಂಡು ನಾವು ಈ ರೀತಿ ಸುತ್ಕೋಬೇಕು. ನಾನಿಲ್ಲಿ 87 ಎಳೆ ಸುತ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಎಳೆ ಬೇಕೋ ನೋಡಿಕೊಂಡು ಅಷ್ಟು ಎಳೆನ ಸುತ್ಕೊಂಡ್ರೆ ಸಾಕಾಗುತ್ತೆ. ಒಂದು 87 ಎಳೆ ಸುತ್ಕೊಂಡ್ರೆ ಆಯಿತು. ನೋಡಿ, ತುಂಬ ಈಸಿಯಾಗಿರುತ್ತೆ. ಇಲ್ಲಿ ಏನು ಫಸ್ಟ್ ಒಂದು ಎಳೆ ಇರುತ್ತಲ್ವ, ಅದನ್ನು ನಾವು ಈ ರೀತಿಯಾಗಿ ಕೈಯಲ್ಲಿ ತಮ್ಮ ಫಿಂಗರಲ್ಲಿ ಸಪೋರ್ಟ್ ಮಾಡಿ ಇಟ್ಕೊಂಡು ಈ ರೀತಿ ಸುತ್ಕೋಬೇಕು. ತುಂಬಾ ಸಿಂಪಲ್. ಒಂದು 87 ಎಳೆ ಸುತ್ಕೊಂಡ್ರೆ ಸಾಕಾಗುತ್ತೆ. ನಿಮಗೆ 87 ಎಳೆ ತುಂಬ ದಪ್ಪ ಅಂತ ಅನಿಸಿದರೆ ಒಂದು 65 ಲೈನ್ಸನ್ನು ಸಹ ನೀವು ಸುತ್ಕೋಬೋದು. ನಿಮಗೆ ಕಸ್ಟಮರ್ ಯಾವ ರೀತಿಯಾಗಿ ಕುಚ್ಚಬೇಕು ಅಂತ ಹೇಳಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ತುಂಬ ಉದ್ದ ಬೇಕು ಅನ್ನೋದಾದರೆ, ತುಂಬ ಕಡಿಮೆ ಎಳೆಗಳಿದ್ದರೆ ಚೆನ್ನಾಗಿ ಕಾಣಿಸೋದಿಲ್ಲ. ಹಾಗಾಗಿ ಆದಷ್ಟು ಸ್ವಲ್ಪ ಜಾಸ್ತಿ ಎಳೆಗಳೇ ತಗೋಬೇಕಾಗುತ್ತೆ. ಅದೇ ತುಂಬ ಪುಟ್ಟಾಣಿ ಕುಚ್ಚು, ಬೇಬಿ ಕುಚ್ಚು ಬೇಕು ಅನ್ನೋದಾದರೆ ಅಂಥ ಟೈಮಲ್ಲಿ ನೀವು ಕಡಿಮೆ ಲೈನ್ಸ್ ಇದ್ರೂ ಸಹ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮಗೆ ಯಾವ ರೀತಿ ಬೇಕೋ ಅಷ್ಟು ಎಳೆಗಳನ್ನು ನೀವು ಸುತ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಸುತ್ಕೊಳ್ತಾ ಇದ್ದೀನಿ. ಸುತ್ಕೊಂಡಾದ್ಮೇಲೆ ಇಲ್ಲಿ ನೋಡಿ, ಒಂದು ಸೈಡಲ್ಲಿ ನಾವು ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ಜಸ್ಟ್ ಎಲ್ಲಾದರೂ ಒಂದು ಜಾಗದಲ್ಲಿ ಈ ರೀತಿ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಇಟ್ಕೊಳ್ಳಿ. ಈಗ ನೋಡಿ, ಇದಕ್ಕೆ ನಾವು ಈ ರೀತಿಯಾಗಿ ಸ್ವಲ್ಪ ಗಮನ ಹಾಕ್ಕೊಳ್ಳೋಣ. ಇಲ್ಲಿ ಇನ್ನೊಂಚೂರು ಫ್ಯಾಬ್ರಿಕ್ ಗಮ್ ಇರುತ್ತಲ್ಲ, ಅದನ್ನು ಹಾಕ್ಕೊಂಡ್ರೆ ಆಯಿತು. ಸ್ವಲ್ಪ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ಎಲ್ಲ ಥ್ರೆಡ್ಗಳು ಇದರೊಳಗಡೆ ನೀಟಾಗಿ ಹತ್ಕೊಳ್ಳೋ ಥರ. ಜಸ್ಟ್ ಇದನ್ನು ಬೇಕೇ ಬೇಕು ಅಂತಲೂ ಏನಿಲ್ಲ, ಹಾಗೇನೂ ಹಾಕ್ಕೋಬೋದು. ಥ್ರೆಡು ಏನಪ್ಪ ಅಂತಂದರೆ ಹಾಗೆ ಹಾಕ್ಕೊಂಡ್ಬಿಟ್ರೆ ಅದೊಂದು ಸ್ವಲ್ಪ ಗಂಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ರೀತಿ ಸ್ವಲ್ಪ ಗಮ್ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ, ಯಾವುದೇ ರೀತಿ ಗಂಟು ಆಗೋದಿಲ್ಲ. ನೋಡಿ, ನೀಡಲ್ಲಿ ಎಷ್ಟು ಈಸಿಯಾಗಿ ಹಾಕ್ಕೋಬೋದು ನಾವು. ಜಸ್ಟ್ ಈ ರೀತಿಯಾಗಿ ಇಟ್ಕೊಂಡು ಇದರೊಳಗಡೆ ಈ ರೀತಿ ಸೇರಿಸ್ಕೊಂಡ್ರೆ ಆಯಿತು. ವೆರಿ ಸಿಂಪಲ್. ಈ ರೀತಿ ಹಾಕ್ಕೊಂಡಾದ್ಮೇಲೆ ಇಲ್ಲಿ ನೋಡಿ, ಇದನ್ನು ಹಾಕ್ಕೊಳ್ಳೋಕ್ಕೂ ಮುಂಚೆ ನಾವು ಐರನ್ ಮಾಡ್ಕೋಬೇಕಾಗುತ್ತೆ. ಆವಾಗಲೇ ಹೇಳಿದಾಗೆ ಐರನ್ ಮಾಡ್ಕೊಳ್ಳಿಕ್ಕೆ ಟೈಮ್ ಇಲ್ಲ ಅಥವಾ ಕರೆಂಟ್ ಇಲ್ಲ ಅಂದಾಗ ಈ ರೀತಿ ನೋಡಿ, ಕಿಟಕಿ ಅಥವಾ ಏನಾದರೂ ಇರುತ್ತಲ್ವ ಹ್ಯಾಂಗ್ ಮಾಡಲಿಕ್ಕೆ, ಅಲ್ಲಿ ನಾವು ಈ ರೀತಿ ಹ್ಯಾಂಗ್ ಮಾಡಿ ಇಟ್ಕೊಂಡ್ರೆ ಟೈಮ್ ಇದ್ದಾಗ ದಾರ ಎಲ್ಲ ಸುತ್ತಕೊಂಡು ಬೇರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಈ ರೀತಿಯಾಗಿ ಹ್ಯಾಂಗ್ ಮಾಡಿ ಇಟ್ಕೊಂಡ್ರೆ ಅದು ನಾರ್ಮಲಾಗಿ ಸ್ಟ್ರೈಟ್ ಆಗಿಬಿಡುತ್ತೆ. ನೋಡಿ, ಈ ರೀತಿಯಾಗಿ ಸ್ಟ್ರೈಟ್ ಆಗಿಬಿಡುತ್ತೆ. ಐರನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಬೇಕು ಅಂದರೆ ಈ ರೀತಿ ಟಿಪ್ಸನ್ನು ನೀವು ಫಾಲೋ ಮಾಡ್ಕೋಬೋದು. ಅದಾದಮೇಲೆ ನೋಡಿ, ಟೇಬಲ್ ಮೇಲೆ ಸೀರೆನ ಈ ರೀತಿ ಉಲ್ಟಾ ಹಾಕಿ ಇಟ್ಕೊಂಡಿದ್ದೀನಿ. ನಾನು ಯಾವಾಗಲೂ ಬೇಬಿ ಕುಚ್ಚನ್ನು ಈ ರೀತಿಯಾಗಿ ಉಲ್ಟಾನೇ ಕಟ್ಕೊಳೋದು. ಸೊ ನೋಡಿ, ಈ ರೀತಿಯಾಗಿ ಉಲ್ಟಾ ಹಾಕ್ಕೊಳೋದ್ರಿಂದ ಬೇಬಿ ಕುಚ್ಚಿನ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರಂಟ್ ಸೈಡಲ್ಲಿ. ಹಾಗೆ ಈ ರೀತಿ ದಾರ ಎಲ್ಲ ಸುತ್ತಿಟ್ಕೊಂಡಿರ್ತೀವಲ್ಲ, ಅದನ್ನು ನಾವು ಫಸ್ಟೇ ರೆಡಿ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೋಬೇಕು. ಕಟ್ಟಲಿಕ್ಕೆ ಏನೇನು ಬೇಕೆಲ್ಲ ಈ ರೀತಿಯಾಗಿ ಇಟ್ಕೊಳೋದ್ರಿಂದ ಬೇಗನೆ ಫಿನಿಶ್ ಮಾಡ್ಕೊಂಬಿಡ್ಬೋದು. ಹಾಗೆ ಈ ರೀತಿ ಒಂದು ಬಾಕ್ಸನ್ನು ಇಟ್ಕೊಂಡಿದ್ದೀನಿ, ಥ್ರೆಡ್ ಬಾಕ್ಸು. ಯಾವುದಾದ್ರೂ ಬಾಕ್ಸ್ ಇಲ್ಲ ಅಂದರೆ ಬುಕ್ಸ್ ಆದರೂ ಇಟ್ಕೋಬೋದು. ಒಟ್ಟಿನಲ್ಲಿ ಒಂದು ಸ್ವಲ್ಪ ಭಾರ ಇರೋವಂಥದ್ದನ್ನು ಇಟ್ಕೊಂಡ್ರೆ ಆಯಿತು. ನೋಡಿ, ಅದಾದಮೇಲೆ ಈ ರೀತಿ ಕುಚ್ಚನ್ನು ಹಾಕ್ಕೊಳ್ಳೋಣ. ಮೇಲ್ಗಡೆಯಿಂದ ನಾವು ನೀಡಲ್ನ ಈ ರೀತಿ ಕೆಳಗಡೆಗೆ ಎಳ್ಕೋಬೇಕು. ನೋಡಿ, ಇಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಈ ರೀತಿ ಎಳ್ಕೊಂಡ್ರೆ ಆಯಿತು. ಈಗ ನಿಮಗೆ ಯಾವ ಸೈಜಿಗೆ ಬೇಕೋ ಕುಚ್ಚು ನೋಡಿಕೊಂಡು ಆ ಸೈಜಿಗೆ ಇಟ್ಕೊಂಡು ಈ ರೀತಿ ಜರಿ ದಾರಾನ ಹೆಬ್ಬೆರಳಲ್ಲಿ ಸಪೋರ್ಟ್ ಮಾಡಿ ಇಟ್ಕೊಳ್ಳಿ. ಬ್ಯಾಕ್ ಸೈಡಲ್ಲಿ ಸ್ವಲ್ಪ ನಾಟ್ ಮಾಡ್ಕೊಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಾದಮೇಲೆ ಈ ರೀತಿಯಾಗಿ ಸುತ್ಕೋಬೇಕು. ನಿಮಗೆ ಎಷ್ಟು ನೋಡ್ಕೊಳ್ಳಿ, ಎಷ್ಟು ಅಗಲ ಬೇಕು, ಜರಿ ಥ್ರೆಡ್ಡು ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ಸಾರಿ ಸುತ್ಕೊಂಡ್ರೆ ಆಯಿತು. ನಾನಿಲ್ಲಿ ಒಂದು 6 ಸಾರಿ ಸುತ್ಕೊಂಡಿದ್ದೀನಿ. ಈ ರೀತಿ ಒಂದು 6 ಸಾರಿ ಸುತ್ಕೊಂಡಾದಮೇಲೆ ಈ ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತಲ್ವ, ಜರಿ ಥ್ರೆಡ್ಡು, ಅದರಿಂದ ಈ ರೀತಿಯಾಗಿ ನಾಟ್ ಮಾಡ್ಕೋಬೇಕು. ಒಂದೆರಡು ಕುಚ್ಚು ಕಟ್ಟೋವರೆಗೂ ಸ್ವಲ್ಪ ಗ್ರಿಪ್ ನಿಮಗೆ ಇಲ್ಲ ಅಂತ ಅನ್ನಿಸ್ಬೋದು ಅಷ್ಟೇ. ಆದರೆ ಒಂದೆರಡು ಕುಚ್ಚನ್ನು ಕಟ್ಟಿದ ತಕ್ಷಣ ನಿಮಗೆ ಆರಾಮಾಗಿ ಗ್ರಿಪ್ ಸಿಕ್ಬಿಡುತ್ತೆ. ನೋಡಿ, ಈ ಎಕ್ಸ್ಟ್ರಾ ಜರಿ ಥ್ರೆಡನ್ನು ಕಟ್ ಮಾಡ್ಕೊಂಬಿಡೋಣ. ಇವಾಗ ಈ ದಾರನ ಕಟ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಎಷ್ಟು ನೀಟಾಗಿ ಬರುತ್ತೆ. ಅಷ್ಟೇ, ತುಂಬ ಸಿಂಪಲ್ಲು. ಮತ್ತು ಒಂದು ಹೆಬ್ಬೆರಳನ್ನು ಅಷ್ಟು ಗ್ಯಾಪನ್ನು ಬಿಟ್ಟು ನೋಡಿ, ಈ ರೀತಿಯಾಗಿ ಮತ್ತು ರೆಡ್ ಕಲರಲ್ಲಿ ಕುಚ್ಚನ್ನು ಕಟ್ತಾಯಿದ್ದೀನಿ. ನಿಮಗೆ ಆಲ್ಟರ್ನೇಟ್ ಕಲರ್ ಬೇಕು ಅಂದರೆ ಈ ರೀತಿಯಾಗಿ ಕುಚ್ಚನ್ನು ಕಟ್ಬೋದು. ಇಲ್ಲಾಂದರೆ ಮೂರು ಗೋಲ್ಡು 3 ರೆಡ್ ಈ ರೀತಿಯನ್ನು ಸಹ ಕಟ್ಕೋಬೋದು. ನಿಮಗೆ ಯಾವ ರೀತಿ ಬೇಕೋ ನೋಡಿಕೊಂಡು ಆ ರೀತಿಯಾಗಿ ಕುಚ್ಚನ್ನು ಕಟ್ಕೊಂಡ್ರೆ ಆಯಿತು. ಅದೇ ರೀತಿ ಒಂದು 5ರಿಂದ 6 ಸಾರಿ ಈ ರೀತಿಯಾಗಿ ಸುತ್ತಕೊಂಡು ನೋಡಿ ನಾಟ್ ಮಾಡ್ಕೋಬೇಕು. ಈ ಎಕ್ಸ್ಟ್ರಾ ಜರಿ ಥ್ರೆಡ್ ಬಿಟ್ಟಿರ್ತೀವಲ್ಲ ನಾಟ್ ಮಾಡ್ಕೊಳೋದಕ್ಕೆ, ಅದನ್ನು ಈ ರೀತಿಯಾಗಿ ಸಿಂಪಲಾಗಿ ನಾಟ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಅದೇ ರೀತಿ ನಾನು ಪೂರ್ತಿ ಸೀರೆ ಕಂಪ್ಲೀಟ್ ಮಾಡ್ಕೊತೀನಿ.
ಪಕ್ಕದಲ್ಲಿ ನಾವು ಎಷ್ಟು ಕುಚ್ಚು ಉದ್ದ ಬಿಟ್ಕೊಂಡಿರ್ತೀವೋ ಅದೇ ಸೈಜಿಗೆ ಇಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು. ಅದೇ ರೀತಿ ನಾನು ನೋಡಿ ಒಂದು ಹೆಬ್ಬೆರಳನ್ನು ಮಾತ್ರ ಅಷ್ಟು ಗ್ಯಾಪ್ ಮಾತ್ರ ಬಿಟ್ಟು ನಾನು ಕುಚ್ಚನ್ನು ಕಟ್ಕೊತಾ ಇದ್ದೀನಿ. ನಿಮಗೆ ತೋರಿಸೋದಕ್ಕೆ ನಾನು ಹೆಬ್ಬೆರಳನ್ನು ಯೂಸ್ ಮಾಡ್ತಾಯಿದ್ದೀನಿ. ಆದರೆ ನನಗೆ ಹಾಕಿ ಅಭ್ಯಾಸ ಆಗಿರೋದ್ರಿಂದ ಯಾವುದೇ ರೀತಿ ನಾನು ಬೆರಳು ಸಹ ಇಡೋದಿಲ್ಲ, ಹಾಕಿ ನಾರ್ಮಲಾಗಿ ಹಾಕ್ಬಿಡ್ತೀನಿ ಕಣ್ಣು ಅಳತೆಯಲ್ಲೇ. ನಿಮಗೇನಾದರೂ ಫಸ್ಟ್ ಟೈಮ್ ಆಗ್ತಾಯಿದ್ರೆ ಈ ರೀತಿ ಒಂದು ಬೆರಳಿನ ಗ್ಯಾಪ್ ಅಷ್ಟು ಬಿಟ್ಟು ಹಾಕ್ಕೊಂಡ್ರೆ ಆಯಿತು. ಅದಾದಮೇಲೆ ಯಾವುದೇ ರೀತಿ ಮಾರ್ಕ್ ಮಾಡ್ಕೊಳೋ ಅವಶ್ಯಕತೆ ಏನೂ ಇಲ್ಲ, ಜಸ್ಟ್ ಒಂದು ಸಿಂಪಲ್ಲಾಗಿ ಹಾಕ್ಕೊಂಡ್ರೆ ಆಯಿತು. ನೋಡಿ, ಈ ಎಕ್ಸ್ಟ್ರಾ ಜರಿ ಥ್ರೆಡ್ನೆಲ್ಲ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಅದೇ ರೀತಿ ಇಲ್ಲಿ ಸಿಲ್ಕ್ ಥ್ರೆಡ್ನು ಕಟ್ ಮಾಡ್ಕೊಂಡ್ಬಿಡಬೇಕು. ಅದೇ ರೀತಿ ನಾನು ಪೂರ್ತಿ ಸ್ಯಾರಿ ಕಂಪ್ಲೀಟ್ ಮಾಡ್ಕೊತೀನಿ. ನೋಡಿ, ಅದೇ ರೀತಿ ನಾನು ಪೂರ್ತಿ ಸ್ಯಾರಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಇನ್ನೊಂದು ಸ್ಯಾರಿ ಸಹ ಅವ್ರದ್ದೇ ಆಗಿತ್ತು, ಕಸ್ಟಮರ್ ಅವ್ರದ್ದೇ. ಅದನ್ನು ಸಹ ಬೇಬಿ ಕುಚ್ಚು ಕಟ್ಟಲಿಕ್ಕೆ ಹೇಳಿದರು. ನೋಡಿ, ಅದನ್ನು ನಾನು 3 ಗೋಲ್ಡು 4 ಪರ್ಪಲ್ ಈ ರೀತಿಯಾಗಿ ಹಾಕಿದ್ದೀನಿ. ಈ ರೆಡ್ ಕಲರ್ ಸ್ಯಾರಿಗೆ 1 ಗೋಲ್ಡು 1 ರೆಡ್ ಈ ರೀತಿಯಾಗಿ ಹಾಕಿದ್ದೀನಿ. ಎರಡೂ ಸಹ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದೇ ಸೈಜಲ್ಲಿ ನೀಟ್ ಫಿನಿಶಿಂಗ್ ಬಂದಿದೆ. ನೋಡಿ, ನೀವು ಸಹ ಇದೇ ರೀತಿಯಾಗಿ ಟ್ರೈ ಮಾಡಿ. ಸಬ್ಸ್ಕ್ರೈಬರ್ಸ್ ಹೇಳ್ತಾ ಇರ್ತೀರಾ ಇನ್ನು ನಿಮ್ಮ ರೀತಿ ನೀವು ಹಾಕೋ ರೀತಿಯಲ್ಲಿ ನಮಗೆ ಇನ್ನೂ ಫಿನಿಶಿಂಗ್ ಬರ್ತಾ ಇಲ್ಲ ಅಂತ. ನಾನಿವತ್ತು ವಿಡಿಯೋದಲ್ಲಿ ಏನೆಲ್ಲ ನಿಮಗೆ ಟಿಪ್ಸನ್ನು ಕೊಟ್ಟಿದ್ದೀನೋ ನೀವು ಅದೇ ರೀತಿಯಾಗಿ ಫಾಲೋ ಮಾಡಿಕೊಂಡ್ರೆ ಆರಾಮಾಗಿ ಬೇಬಿ ಕುಚ್ಚನ್ನು ನೀವು ಇದೇ ಫಿನಿಶಿಂಗಲ್ಲೇ ನೀವು ಕಂಪ್ಲೀಟ್ ಮಾಡ್ಕೊಂಬಿಡ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು.